ಮೊಹಮ್ಮದ್ ಪೈಗಂಬರರು ಹೇಳ್ತಾರ ಏನಂತ, ಬಾಡಿಗೆ ಮನೆಯಲ್ಲಿರುವಂತೆ ದಾನ ಮಾಡಬೇಡ. ದಾನ ಮಾಡನ್ನಕತ್ತಾರಂತೇಳಿ ಇದ್ದದ್ದೆಲ್ಲ ಕಳ್ಕೊಂಡು ಬಾಡಿಗೆ ಮನೆಯೊಳಗಿರುವಂಗ ದಾನ ಮಾಡಬಾರದು. ನಮ್ಮ ಜೀವನದೊಳಗ ದಾನವನ್ನು ಹೆಂಗ ತಿಳ್ಕೋಬೇಕು? ಬಾಡಿಗೆಯ ಮನೆಯಲ್ಲಿರುವಂತೆ ದಾನವನ್ನು ಮಾಡಬೇಡ. ನರಕ ಸೇರುವಂತೆ ಜಿಪುಣತನವನ್ನು ಮಾಡಬೇಡ ಅಂತಾರ. ನರಕಕ್ಕೆ ಹೋಗುವಂಗ ಜಿಪುಣತನ ಮಾಡಬೇಡ, ಕೃಪಣತನ ಮಾಡಬೇಡ. ಹಾಗೆ ಬಾಡಿಗೆ ಮನೆಯೊಳಗಿರುವಂಗ ದಾನವನ್ನು ಮಾಡಬೇಡ. ಒಂಟೆಗಳು ಅಂತ ನೋಡಿರಲ್ಲ, ಉದ್ದನ್ನು ಸೊಂಡಿವಿರ್ತಾವಲ್ಲ ಹಿಂಗ. ಒಂಟೆ ಸೂಜಿಯ ಮನೆಯೊಳಗೆ ಇದ್ರೊಳಗೆ ದಾರ ಪೋಣಿಸ್ತಿರಲ್ರಿ, ಕೆಲವು ಸೂಜಿಯಾಗ ದಾರ ಸಹಿತ ಹೋಗುವುದಿಲ್ಲ. ದಾರ ಹೋಗದೆ ಇರುವಂತಹ ಸೂಜಿಯಲ್ಲಿ ಒಂಟೆಗಳು ಹೋಗಬಹುದು ಅಂತಾರೆ. ಅದೇ ಪೈಗಂಬರ್, ಒಂಟೆಗಳು ಹೋಗಬಹುದು, ಆದರೆ ಜಿಪುಣ ಸ್ವರ್ಗವನ್ನು ಎಂದೂ ಕೂಡ ಸೇರಲಾರ ಅನ್ನುವಂತಹ ಸಿದ್ಧಾಂತವನ್ನು ಹೇಳ್ತಾರೆ. ಎಷ್ಟು ಸೂಕ್ಷ್ಮ ಐತಲ್ಲ ಇದು, ಬಹಳ ಸೂಕ್ಷ್ಮವಾಗಿರುವಂತಹದ್ದು. ನಮ್ಮಾತ ಹೇಳ್ತಾನೆ ಸರ್ವಜ್ಞ, ದಾನದ ವಿಚಾರವನ್ನ ಕೊಡಬೇಡ, ಕೊಡದೆ ಇರಬೇಡ, ಧರ್ಮ ಬಿಡಬೇಡ ಎಂದ ಸರ್ವಜ್ಞ. ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ಎರೆವರೆ. ಪ್ರಶ್ನೆ ಮಾಡ್ತಾನೆ ನೋಡ್ರಿ, ದೀಪಕ್ಕೆ ಎಣ್ಣೆ ಆಯ್ತು ಅಂತಂದ್ರೆ ಯಾರ ಡಬ್ಬಿ ಸುರುತ್ತಾರೇನು ಆಯಿಲ್ ಮಿಲ್ ನಮ್ದ ಐತಿ ಅಂತೇಳಿ? ಆಯಿಲ್ ಮಿಲ್ ನಮ್ದಪ್ಪ, ಏನ್ ಕಡಿಬೇಕಾಗೈತೆ ಸುರು ಡಬ್ಬಿ ಅಂತಾರ ಯಾರು? ಇಲ್ಲ, ನಿಂದ ಮಿಲ್ ಇರುವಲ್ದಾಕ, ನಿಂದ ಡಬ್ಬಿ ಇರುವಲ್ದಾಕ ಒಂದು ಸಣ್ಣ ಚಮಚೆ ತಗೊಂಡು ಹೆಂಗ ದೀಪಕ್ಕೆ ಎಣ್ಣೆ ಹಾಕ್ತಿಯಲ್ಲ, ಹಾಗೆ ದಾನ ಎಷ್ಟಿರ್ಬೇಕಂದ್ರೆ ಇಷ್ಟಿರ್ಬೇಕು ಅಂತ ಹೇಳ್ತಾನವ, ಇರ್ಲೇಬೇಕು ಅಂತ.